ರಾಖಿ ತಂದಂಗೆ ತಂದಿದ್ಯಾ ಎಲ್ಲ ಬಳೆನ ಸಡನ್ ಆಗಿ ನೋಡೋ ರಾಖಿ ಅನ್ಕೊಬಿಡ್ಬೇಕು. ಅದೊಂದು ಕಲರು ಇದೊಂದು ಕಲರು ಇದೊಂದು ಕಲರ್ ಸ್ಪೆಷಲ್ ವ್ಯಕ್ತಿಗೆ ಸ್ಪೆಷಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ತಂದಿರೋದು. ಯಾರದು ಸ್ಪೆಷಲ್ ವ್ಯಕ್ತಿ? ಚೆನ್ನಾಯ್ತಪ್ಪ. ನೈಸ್. 600 ಅದು ಇರುತ್ತೆ 600. 100 ರೂಪಾಯಿ ಕೊಟ್ಟ 200 ಏನ್ ತುಕ್ 200 ಇನ್ನೆಷ್ಟು 150 ಕೇಳಬೇಕಾಗಿತ್ತು. ಹಿಂಗೆ ಹಿಡ್ಕೊ ಫೇಸ್ ಪಕ್ಕ ಹಿಡ್ಕೊ ಅದು ನಿಂಗೆ ಗಂಡ ಹೇಳ್ದಾಗ ಮಾಡ್ತೀಯಲ್ಲ. ಇರೋ ಮಗನೇ ದ್ರಾಕ್ಷಿ ಇದು ಮಾಡ್ಬಾರ್ದು. ಸ್ವಲ್ಪ ದ್ರಾಕ್ಷಿ ಇರೇ ತಂದೆ ಸುಮ್ಮನೆ ಸಣ್ಣ ಉಪ್ಪಣ್ಣದಲ್ಲೇ ಯಾಕೆ ಅಂತ. ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಕಂಪ್ಲೀಟ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ. ಎಕ್ಸೆಪ್ಟ್ ನಾನು ತೊಗೊಂಡಿರೋ ಸೀರೆ ಬಿಟ್ಟು ಬೇರೆ ಎಲ್ಲನೂ ತೋರಿಸ್ತೀನಿ. ಬನ್ನಿ, ನಾನು ತೊಗೊಂಡಿರೋ ಸೀರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅದನ್ನು ನೆಕ್ಸ್ಟ್ ವಿಡಿಯೋಲಿ ಸ್ಪೆಷಲಾಗಿ ತೋರಿಸ್ತೀನಿ. ಓಕೆನಾ? ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಸೊ ಹಾಗಾಗಿ ನಾನು ಅಮ್ಮ ಮಾತ್ರ ಹೋಗಿದ್ವಿ. ಸೊ ಅಮ್ಮ ಒಂದೇ ಥರ 1-3 ಸೀರೆ ತೊಗೊಂಡ್ರು ಅವ್ರ ಫ್ರೆಂಡ್ಸ್ಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ. ಅವ್ರ ಫ್ರೆಂಡು ಮತ್ತು ಅವರು ಒಂದೇ ಥರ ತೊಗೊಳ್ಳೋಣ, ಕಲರ್ ಚೇಂಜ್ ಇರಲಿ ಅಂತ ಹೇಳಿ ತೊಗೊಂಡ್ರು. ನನಗೂ ಇಷ್ಟ ಆಯಿತು. ಲೈಕ್ ಮನೆ ಹತ್ರ ಉಟ್ಕೊಳ್ಳೋಕ್ಕೆ ಅಥವಾ ದೇವಸ್ಥಾನಗಳ್ಗೆ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಸ್ಯಾರಿ ಶಾಪಿಂಗ್ ಮಾಡಿದ್ವಲ್ಲ, ಅದಕ್ಕೆ ಇದನ್ನು ಸ್ವಲ್ಪ ಕಾಂಪ್ಲಿಮೆಂಟ್ರಿಯಾಗಿ ಕಮ್ಮಿ ಮಾಡಿಕೊಂಡು ಕೊಟ್ಟರು. ಆ್ಯಂಡ್ ಈ ಸೀರೆನ ನಮ್ಮ ಅಕ್ಕಂಗೆ ಗಿಫ್ಟ್ ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ಪ್ರತಿ ವರ್ಷ ನಮ್ಮ ಅಕ್ಕಂಗೆ ಒಂದು ಸೀರೆ ಕೊಡೋಣ ಅಂತ ಹೇಳಿ ಲಾಸ್ಟ್ ಇಯರಿಂದ ಫಾಲೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಈ ವರ್ಷ ಈ ಕಲರ್ ಸೀರೆನ ತೊಗೊಂಡು ಬಂದೆ. ಇದು ಚೆನ್ನಾಗಿತ್ತು, ನಾನು ನೋಡಿದ ತಕ್ಷಣ ಇಷ್ಟ ಆಯಿತು. ಆ್ಯಂಡ್ ಮಮ್ಮಿಗೂ ಇಷ್ಟ ಆಯಿತು, ತೊಗೊಂಡ್ವಿ. ಹೋಪ್ ಸೊ ನಮ್ಮ ಅಕ್ಕಂಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನಮ್ಮ ಅಕ್ಕ ಯಾರು ಅಂತ ಕೇಳೋದಾದರೆ ನಮ್ಮ ಚಿಕ್ಕಪ್ಪನ ಮಗಳು, ನಮ್ಮಪ್ಪನ ತಮ್ಮನ ಮಗಳು. ಸೊ ತವ್ರ ಮನೆಯಿಂದ ಒಂದು ಅರ್ಶಿನ ಕುಂಕುಮ ಕೊಡಬೇಕಲ್ಲ, ಸೊ ಹಾಗಾಗಿ ಅವ್ರನ್ನ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದೀನಿ. ಅವ್ರು ಬಂದರೆ ಅವರಿಗೆ ಕೊಡೋಕ್ಕೆ ಅಂತ ಹೇಳಿ ಈ ಸೀರೆನ ತೊಗೊಂಡಿದ್ದೀನಿ. ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಕೊಡು, ಏನಿದೆ ಹೇಳು. ಬಳೆ ರಾಖಿ ತಂದಂಗೆ ತಂದಿದ್ಯಾ ಎಲ್ಲ ಬಳೆನ ಸಡನ್ ಆಗಿ ನೋಡೋ ರಾಖಿ ಅನ್ಕೊಬಿಡ್ಬೇಕು. ರಾಖಿ ಎಲ್ಲ ಬಳೆ ಏನೋ ರಾಖಿ ಹಬ್ಬ ಮಾಡ್ತಾವಲ್ಲ ನಾನು ನೆಂಟರು ಅಂತ. ಚೆನ್ನಾಯ್ತಾ? ನೈಸ್. ಇನ್ನೂ ಸ್ವಲ್ಪ ಡಿಸೈನ್ ಆಗೈತೆ. ಇದು ತಾಂಬೂಲ ಕವರ್. ಏನು ಮದುವೆ ಮಾಡ್ತಾ ಇದೆಯೇನು? ತಾಂಬೂಲ ಅಂದರೆ ಇದು ತೋರಿಸ್ಕೊಡ್ತೀನಿ ಒಂದು ನೋಡಿಲ್ಲಿ. ಗೊತ್ತಾಯ್ತು ಬಿಡು. ಅದು ಏನು ಡಿಸೈನ್ ಇದು? ಕವು ಲಾಸ್ಟ್ ಟೈಮು ತಂದಿದ್ವಲ್ಲ. ಅದೇ ಇದು ಬಬ್ಲುದು ಬರ್ತಡೇ ಟೈಮಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ಈ ಸತಿ ಡಿಸೈನ್ ಚೇಂಜ್ ನೋಡು, ಈ ಥರ ಹಿಂಗೆ. ಚೆನ್ನಾಯ್ತಾ? ನೈಸ್. ಚೆನ್ನಾಯ್ತಾ? ಚೆನ್ನಾಯ್ತಾ? ಇದು ಚೆನ್ನಾಯ್ತಲ್ಲ ಹಸು. ಹೌದು. ಈ ಥರದ್ದು ಒಂದು ಸ್ವಲ್ಪ ತಗೊಂಡಿದ್ದೀನಿ. ಅಷ್ಟೊಂದು ಹುಡುಕ್ಬಿಟ್ಟು ಇದನ್ನು ತೊಗೊಂಡ್ಬಿಟ್ಟಿದ್ದೀನಿ. ಎಲ್ಲ ಬಂದು ಕೇಳ್ತವ್ರೆ, ಓಮ್ನ ಇದೆಲ್ಲಿ ತೊಗೊಂಡ್ರಿ ಇದೆಲ್ಲಿ ತೊಗೊಂಡ್ರಿ, ನಂಗೆ ತಿಳಿವಲ್ದು ಅಂತಂದೆ. ಏನಿದು? ಒಂಬಾಳೆನಾ? ತಾಳೆಗರಿ. ಚುಚ್ಚುತ್ತೆ, ಸೈಡಿಗೆ ಇಟ್ಬಿಡು. ಹಾಕ್ಬಿಟ್ಟೈತೆ. ಇದು ಮಾಮೂಲಿ ಸಾಮಂತಿಗೆ ಹೂವು, ಫುಲ್ ಫ್ರೆಶ್. ಎರಡು ಮಾತು ತೊಗೊಂಡಿದ್ದೀನಿ. ದವನ ಬರೋದು ಯಾವುದು? ದವನ ಲಕ್ಷ್ಮಿಗೆ ಇಷ್ಟ ಅಂತ. ರೋಸು ಕನಕಾಂಬ್ರ. ಕನಕಾಂಬರ. ಮಲ್ಲಿಗೆ ಹೂವು. ಎಷ್ಟು ರೇಟು ಮಲ್ಲಿಗೆ ಹೂವು? 600 ರೂಪಾಯಿ ಕೆಜಿ. ಒಂದ್ಸತಿ 2000 ಇತ್ತಲ್ವಾ? ಹೌದು, ಕಡಿಮೆ ಐತೆ. 1000 ರೂಪಾಯಿ ಇತ್ತು, 2000 ಇತ್ತು, ಬರೀ 600 ರೂಪಾಯಿ. ಇದು ಮಾಮೂಲಿ. ಏನು ಅಂತ ರೇಟ್ ಏನಿಲ್ಲ ಅನ್ಕೊಂತೀನಿ. ಏನಿಲ್ಲ, ಸಾಮಂತಿಗೆ ಹೂವು. ಏನು ಅನ್ನಿಸ್ತಿದೆ ನಿಮ್ಮ ಮನಸ್ಸಿಗೆ ಹೇಳಿ? ಓಡ್ಬೇಕು ಅನ್ನಿಸ್ತಾ ಇದೆ ಈ ಥರ.
ನನ್ನ ಮಗ ಸ್ವಲ್ಪ ಶೈ ಅಲ್ಲ ಮಗನೇ. ಇದು ಅರ್ಶಿನ ಕುಂಕುಮ ತೊಗೊಂಡೆ. ಹಬ್ಬದ ದಿನ ಬಿಡಕ್ಕೆ ರಂಗೋಲಿ ಕಲರ್ ಮಿಕ್ಸ್ ಆಗಿರೋದು. ಇದು ಲಕ್ಷ್ಮಿಗೆ ಏನದು ಕಲ್ಸಕ್ರೆ. ಇದನ್ನ ಹಾಕ್ತಾರೆ ಕಳ್ಸದೊಳಗಡೆ, ಅದಕ್ಕೆ ಆಮೇಲೆ ದೇವ್ರ ಮುಂದೆ ಇಡಕ್ಕೆ. ನೋಡೋಣ, ಇದನ್ನೇ ನಾನು ಹೇಳಿದ್ದು ತಗೋಬಾ ಅಂತ. ಏನು ಹೇಳಿದ್ದು? ಈಗ ತುಪ್ಪದ ಬತ್ತಿ. ನಿಂಗೆ ಗೊತ್ತೇ ಆಗಿಲ್ಲ ಅವತ್ತು. ಅವ್ನು ನಾರ್ಮಲ್ ಬತ್ತಿ ಕೊಟ್ಟ. ಇದು ತುಪ್ಪದ ಬತ್ತಿ. ಇದನ್ನ ಜವಾದ್ ಪೌಡರ್ ಅಂತೆ. ಇದನ್ನ ಕಳ್ಸಕ್ಕೆ ಹಾಕಿದ್ರೆ ದೀಪದೊಳಗೆ ಹಾಕಿದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತಂತೆ. ಅವನೇ ಕೊಟ್ಟ. ಈಗೆಲ್ಲ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಟ್ರೆಂಡಿಂಗ್ ಆಗ್ಬಿಟ್ಟಿರೋ ಐಟಮ್ ಎಲ್ಲ ಇಟ್ಬಿಟ್ಟವ್ರೆ. ನೋಡು, ಸ್ಮೆಲ್ ಬರ್ತೈತೆ. ದೇವಸ್ಥಾನಕ್ಕೆ ಹೋದ್ರೆ ಈ ಸ್ಮೆಲ್ ಬರುತ್ತೆ ಅಂತಾರ. ಜವಾದ್ ಪೌಡರ್. ಇದು ಅಡಿಕೆ ಅರ್ಶಿನದ ಕೊಂಬು. ಇಷ್ಟೇನಾ? ಇಷ್ಟು ಐಟಮ್ ಪರ್ಚೇಸ್ ಮಾಡಿದ್ಯಾ? ಎಷ್ಟಾಯ್ತು ಬಿಲ್ಲು? ಅದು ನೀನು ಈ ಸತಿ ಬಂದಿಲ್ಲ. ನೀನು ಕೊಟ್ಟಿದ್ದೆಲ್ಲ ಖಾಲಿಯಾಗಿ ಅದ್ರ ಮೇಲೆ ಒಂದು 500 ಖರ್ಚಾಯ್ತು. ತಿಂತ್ಯಾ ಹೋದೆ ನಿನ್ ಕಳ್ಸು. MRP ಇದು ಎಷ್ಟು? ಎಷ್ಟೈತೆ? 100 ರೂಪಾಯಿನ? ಅದು 600. ಅದು ಇರುತ್ತೆ 600. 100 ರೂಪಾಯಿ ಕೊಟ್ಟ? 200. ಏನ್ ತುಕ್ 200? ಇನ್ನೆಷ್ಟು? 150 ಕೇಳಬೇಕಾಗಿತ್ತು. 150 ಕಣ. ಬಾರ್ಗಿಂಗ್ ಮಾಡಕ್ ಬರಲ್ಲ. ಸುಮ್ಮನೆ ಹೇಳ್ತಾಳೆ 150 ಅಂತ ಉಗಿತೀನಿ ಅಂತ. ಕೊಟ್ಟಿರ್ತೀಯ ಒಂದು 300 ರೂಪಾಯಿ. ನನಗೆ ಗೊತ್ತು ಬಿಡೋ ಪಕ್ಕ. 100 ರೂಪಾಯಿ ಅಷ್ಟೇ. ಅದು ಇಷ್ಟು ಸೇರಿ 300 ರೂಪಾಯಿ ಏನು? ಅದೇ ಬಲ್ ಸಕ್ಕದಾಗ ಕೊಟ್ಟಿದ್ಯಾ ದುಡ್ಡು. ನೀನ್ ನೋಡಿದ್ರೇನೆ ಈಸ್ಕೊಬಿಟ್ಟಿರ್ತಾರೆ. ಯಾವ್ದೋ ಬಕ್ರಾ ಬಂತ. ಮೇಡಮ್ ಮಾಜಾ ಮೇಡಮ್ ಕ್ಯಾ ಹೋನಾ ಮೇಡಮ್ 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 ಮೇಡಮ್. ಸೀರೆ ಒಂದು ಇಟ್ಕೊಂಡು ಕೊಟ್ಬಿಡು. ಅವನಿಗೆ ಬೇರೆ ಅಕ್ಕ ನನಗೆ ತಿಳಿವಲ್ದು ಅಂದಿರ್ತಾನೆ. ಹೆಂಗಣ ಇದು ರೇಟು ಅಂದಿದ ತಕ್ಷಣ ಬಂದ ಯಾವ್ದೋ ಗುಲ್ಬರ್ಗದ ನಾಲ್ಕರ ಇವನ್ಗೆ ಅಂದ್ಬಿಟ್ಟು ನೀಟಾಗಿ ಹೇಳಿರ್ತಾರೆ. ಇಲ್ಲ, ನಾನೊಂದು ನೀನ್ ನಂಬ್ತೀಯ ಬಿಡ್ತೀಯ, ನಾನು ಒಂದೇ ಒಂದು ಹಿಂಗ್ ಹಿಡ್ಕೊಂಡಿಲ್ಲ. ಎಲ್ಲ ಅವನೇ ಹಿಡ್ಕೊಂಡಿದ್ದ. ಹೌದಾ? ನೀನ್ ಹೇಳಿ ಕಳ್ಸಿದ್ದೋ ಏನೋ ಗೊತ್ತಿಲ್ಲ. ಒಂದೇ ಒಂದು ಕೆಲ್ಸನೂ ನಂಗೆ ಹೇಳಿಲ್ಲ. ನಾನು ಬರೀ ದುಡ್ಡು ಕೊಡೋದು, ಐಟಮ್ ತಗೊಳೋದು ಅಷ್ಟೇ. ಮಿಕ್ಕಿದೆಲ್ಲ ಅವನೇ ಮಾಡ್ಕೊಂತ ಇದ್ದ. ಪರವಾಗಿಲ್ಲ ಅಕ್ಕ ನಾನು ಹಿಡ್ಕೋತೀನಿ ಅಂತ ಕೊಡ್ತಾನೆ ಇರ್ಲಿಲ್ಲ ಅವ್ನು ನನ್ನ ಕೈಗೆ. ನೀನ್ ಕೇಳ್ಬೇಕು ತಾನೆ. ಕೇಳ್ದೆ ಅವ್ನು ಕೊಟ್ಟಿಲ್ಲ. ಹುಷಾರಿಲ್ಲ ಕೊಡೋ, ಸ್ವಲ್ಪ ಹಿಡ್ಕೋತೀನಿ ಅನ್ಬೇಕು. ನಮ್ಮ ಥ್ರೋ ಮಾಡ್ಬಾರ್ದಂಗೆ. ಕಲರ್ಸ್ ಚೆನ್ನಾಗಿದೆ ಇದ್ರೊಳಗಡೆ. ಯಾವ್ಯಾವ ಕಲರ್ಸ್ ಬೇಕು ಆ ಕಲರ್ಸ್ ಇದೆ. ನೋಡು, ನಂಗೆ ಈ ಕಲರ್ಸ್ ಇಷ್ಟ ಆಯ್ತು. ಇಲ್ಲೋಡಿಲಿ ಅಪ್ಪು, ಈ ಕಲರ್ ಇಷ್ಟ ಆಯ್ತು ನಂಗೆ. ಚೆನ್ನಾಗಿತ್ತಾನೆ. ಇದು ರೆಡ್, ಇದು ಆರೆಂಜ್, ಲೈಟ್, ಇದು ಲೈಟ್ ಪಿಂಕ್. ಲೈಟ್ ಪಿಂಕ್ ತಾಂಬೂಲ ಹಾಕಿ ಕೊಡಕ್ಕೆ ಹಾಕೋ. ಏನು ಒಳ್ಳೆ ಕಾಮಿಡಿ. ಅಪ್ಪು ಇದು ನೋಡಪ್ಪು ಒಳಗಡೆ ಸ್ವಲ್ಪ ಮೇಲೆ ಇತ್ತು. ಅಪ್ಪು ಇಲ್ಲಿ ತೋರ್ಸಪ್ಪು, ಎಷ್ಟು ಚೆನ್ನಾಗೈತೆ. ಒಳಗಡೆ ಅರ್ಶಿನ ಕುಂಕುಮದ ಪ್ಯಾಕೆಟು, ಆಮೇಲೆ ಇಲ್ಲಿ ಅಡಿಕೆ. ನಾವು ಬರೀ ಎಲೆ ಬಾಳೆಹಣ್ಣು ಹಾಕಿದ್ರೆ ಸಾಕು. ಅದು ಇನ್ನೇನು, ಅದು ಅವರೇ ಕೊಟ್ಬಿಡಿ ಚೆನ್ನಾಗಿರೋದು. ಎಷ್ಟು ಚೆನ್ನಾಗೈತಿ ತಾನೆ. ನಾವೇನು ಮಾಡಂಗೆ ಇಲ್ಲ ಈಗ, ಮುಂಚೆ ಏನು ಮಾಡ್ತಾ ಇದೆ. ಆಮೇಲೆ ಅವ್ರು ಏನು ಇದು ಮಾಡಿದ್ದಾರೆ ಕಾನ್ಸೆಪ್ಟ್. ಸಿಂಗಾರದ ಚೆಲುವೆ ಚೆನ್ನಾಗಿತ್ತಲ್ವಾ? ಹೌದು. ಮಮ್ಮಿ ಗೊತ್ತಿರಲ್ಲ ಈ ಥರ ತಂದಿರ್ತೀನಿ ಅಂತ. ಹಿಂಗೆ ಹಿಡ್ಕೋ, ಫೇಸ್ ಪಕ್ಕ ಹಿಡ್ಕೋ. ಅದು ನಂಗೆ ಗಂಡ ಹೇಳ್ದಾಗ ಮಾಡ್ತೀಯಲ್ಲ. ಇದನ್ನ ಇಟ್ಕೊಳ್ಳರಿ, ಇದನ್ನ ಇಟ್ಕೊಳ್ಳರಿ. ಹೂವ ಬೇಕಮ್ಮ, ಹೂವ, ಮಲ್ಲಿಗೆ ಹೂವ ಮಾಡು. ಅಮ್ಮ ಅಲ್ಲಿ ವಿಡಿಯೋ ಮಾಡ್ತಾ ಇದ್ರೆ, ಮಗ ಇಲ್ಲಿ ಡೆಡಿಕೇಶನ್ ನೋಡಿ. ಬಾತ್ರೂಮ್ನ ಪಾಟಿ ಮಾಡ್ಕೊಂಡು. ನಿಂಗೆ ಮೊನ್ನೆ ಹೇಳೋದು ಮರ್ತೋದೆ ಅಲ್ವಾ? ಕೇಳಿಸ್ಕೊ ಇಲ್ಲಿ. ಬಾತ್ರೂಮಿಂದ ಪಾಟಿ ಚೇರ್ ತಂದ, ಇಲ್ಲಿ ಹಾಕೋತಾ ಇದ್ದ.
ಸರಿ ಅನ್ಬಿಟ್ಟು ನಾನೇನ್ ಮಾಡಿದೆ, ಅಡ್ಗೆ ಮನೆಗೆ ಹೋದೆ ನೀರ್ ಕುಡ್ಕೊಂಡ್ ಬರೋಣ ಅಂತ. ಅಡ್ಗೆ ಮನೆಗೆ ಹೋಗ್ಬಿಟ್ಟು ನೀರ್ ಹತ್ಕೊಂಡ್ ಕುಡಿತಾ ಇದೀನಿ, ಚೇರ್ ತಗೊಂಡ್ ಅಡ್ಗೆ ಮನೆಗೆ ಬಂದ್ ಕುತ್ಕೊಂಡ್ಬಿಟ್ಟವನೆ. ಯಾಕೋ ಬಬ್ಲು ಅಂದ್ರೆ ನಿನ್ ಪಾಡಿಗೆ ನೀನ್ ಅಡ್ಗೆ ಮಾಡು, ನಾನು ಇಲ್ಲಿ ಮಾಡ್ತೀನಿ ಕಕ್ಕ ಅಂತವ್ನೆ. ಅಯ್ಯೋ ನಿನ್ನ ಅಜ್ಜಿ ನಡಿ ಅನ್ಬಿಟ್ಟು ಕರ್ಕೊಂಬಂದ್ ತಿರ್ಗಾ ಇಲ್ಲಿ ಮಾಡ್ಸಿದಾಯ್ತು. ಈಗ್ಲೂ ಮಾಡ್ತಾ ನೋಡ ಆರಾಮಾಗಿ. ನೀನ್ ರೂಮಲ್ಲಿ ಇರೋ, ರೂಮ್ಗೂ ಬಂದ್ಬಿಡ್ತಾನೆ ಚೇರ್ ಹತ್ಕೊಂಡು, ಪಾರ್ಟಿ ಅರ್ಜೆಂಟ್ ಆದ್ರೆ. ಒಟ್ನಲ್ಲಿ ಎಲ್ಲ ಪಕ್ಕದಲ್ಲಿ ಇರ್ಬೇಕು ಅವನಿಗೆ. ಎಲ್ಲೋಡು ನಿನ್ ಪಕ್ಕ ಹೆಂಗ್ ಕೂತಿರೋದು. ಇದು ಗ್ರೇಪ್ಸ್, ಲಿಚಿ, ಶಾಪಿಂಗ್ ಹೋಗಿದ್ದ ಅಮ್ಮಮ್ಮ ಜೊತೆ. ನಾನು ಕಜಾಯ ರವೆ ಉಂಡೆ, ನಿಪ್ಪಟ್ಟ, ಚಕ್ಲಿ, ಮಿಠಾಯಿ, ಕರ್ಜಿಕಾಯಿ. ಇರೋ ಮಗನೇ ದ್ರಾಕ್ಷಿ ಇದು ಮಾಡ್ಬಾರ್ದು. ಉಪ್ಪಿನಕಾಯಿ ಅಲ್ಲಿ ಫ್ರೆಶ್ ಆಗಿ ಚೆನ್ನಾಗಿ ಸಿಗ್ತದೆ. ಇವೆಲ್ಲ ಹೋಮ್ ಮೇಡು. ಉಪ್ಪಿನಕಾಯಿ ಅದ, ಅಲ್ಲ ಪುಳಿಯೋಗರೆ, ಸಾಂಬಾರ್ ಪೌಡರ್, ಉಪ್ಪಿನಕಾಯಿ, ಪಿಕ್ಕಲ್, ಮ್ಯಾಂಗೋದಾಗ ಚೆನ್ನಾಗಿ, ಮ್ಯಾಂಗೋ ಲೆಮನ್. ಇದಿಷ್ಟು ಇದು ತಿಂಡಿ ಐಟಮ್, ಅದರೊಳಗೆ ಇಟ್ಕೊಡ್ತು ತಿನ್ನೋದು. ಓಕೆ ಮಾ, ಪುಡಿನೇ ಆಗೋಗುತ್ತೆ. ಅದು ಮೇಲೆ ಇಡ್ಬೇಕು ನೀನು, ತೊಳ್ಬಿಟ್ಟು ತಿನ್ಬೇಕು ಮಗನೆ. ಅದೆಲ್ಲ ಅದು ತಿನ್ನಬೇಕು. ಅಲ್ಲಿ ಇದೊಂದೇ ಕಾಸ್ಟ್ಲಿ ದುನಿಯಾ. ಓಕೆ, ಇವೆಲ್ಲ ತಗೋಬೋದು, ಇದೊಂದೇ ಕಾಸ್ಟ್ಲಿ ದುನಿಯಾ ಅಲ್ಲಿ. ನಾನು ಅದನ್ನೇ ಕೇಳಿದೆ, ಕುಡಿಬಾರ್ದು, ಎಲ್ಲ ರೇಟು ಕಮ್ಮಿ ಐತೆ, ಇದು ಯಾಕೆ ಇದು ಇಷ್ಟೊಂದು ರೇಟು ಅಂದರೆ ಗೊತ್ತಿಲ್ಲ ಮೇಡಮ್. ಅವರು ರೇಟ್ ಇಕ್ಕಿರೋದು ಹೆಂಗೆ, ಒಂದು ಪೀಸು 25 ರೂಪೀಸ್. 4 ಇದು 250 ರೂಪಾಯಾ? ಹಾಂ, ಅದು 4 ಕರ್ಜಿಕಾಯಿ 150, 120. ಅದೊಂದೇ ಕಾಸ್ಟ್ಲಿ ದುನಿಯಾ ಅಲ್ಲಿ. ಅದು ಯಾಕಪ್ಪ ರೇಟ್ ಗೊತ್ತಿಲ್ಲ. ಕೇಳಿದ್ರೆ ಇಲ್ಲ ಮೇಡಮ್ ಅದೊಂದು ಮಾತ್ರ ರೇಟ್ ಇದೆ, ಯಾರೋ ಬೇಕಾದವ್ರು ಮಾತ್ರ ತಗೋತಾರೆ, ಇಲ್ಲಾಂದರೆ ಇದಿಷ್ಟು ಮನೆಗೆ. ಎಷ್ಟು ತೆಂಗಿನಕಾಯಿ? 100 ರೂಪಾಯಿಗೆ 3. ಗುಣ ಮದ್ದು ಏನು ಸೀರೆ ಅರ್ಥ ಆಗ್ತಾ ಇದೆಯಾ? ಓದೋದ್ ಕಡೆಗೆ ಹಣ್ಣು ಎತ್ತು ಕೈಲಿ ಇಟ್ಕೊಂಡ್ಬರ್ತಾನೆ ಅಲ್ವಾ? ಹೌದಾ ಗುಂಡಣ್ಣ? ಹೌದು ಹೌದು. ಹಣ್ಣುಗಳು ಎಲ್ಲ ಥರನೂ ಸ್ವಲ್ಪ ತಗೊಂಡಿದ್ದೀವಿ. ಇಲ್ಲಿ ಇಡಬಾರ್ದಮ್ಮ, ಎಲ್ಲ ಇಲ್ಲಿ ಇಡಬೇಕು. ಬನಾನಾ ಡೋಂಟ್ 2 ಚುಕ್ ತಗೊಂಡಿದ್ದೀನಿ ನಾಡ್ದಿಗೆ. ಬಣ್ಣ ಇದು ಕುಂಕುಮಕ್ಕೆ ಇದು ತಗೊಂಡಿದ್ದೀನಿ. ಅದು ತಗೋಬಾರ್ದಿತ್ತು. ಯಾವುದು? ಅದೇ ಕುಂಕುಮಕ್ಕೆ ಅದೇ ನಾನಮ್ಮ. ಹ್ಞೂ ಚೆನ್ನಾಗಿ. ಪೈನಾಪಲ್ಲು 1 ತಗೊಂಡಿದ್ದೀನಿ. ಸಾಕಲ್ಲ ಅದೇ ಮಣಿ ಒಬ್ಬನೇ ತಿನ್ನೋದು. ಹಬ್ಬ ಆದ್ಮೇಲೆ ಅವ್ರಿಗೆ ಆರೆಂಜ್, ಇದು ತರಕಾರಿ ಏನಮ್ಮ? ಏನು ತೆಗಿಬೇಕು? ಅದು ತೆಗಿಬೇಕಾ? ಚೆನ್ನಾಯ್ತು. ಇದಂತೆ ತೆಕ್ಕೊಡಿ ಮಮ್ಮಿ, ಕೊಡಮ್ಮಂಗೆ. ಸ್ವಲ್ಪ ದ್ರಾಕ್ಷಿ ಇದೆ ತಂದೆ, ಸುಮ್ಮನೆ ಸಣ್ಣ ಉಪ್ಪಣ್ಣದಲ್ಲೇ ಯಾಕೆ ಅಂತ ಕೊಡೋದು. ಇದನ್ನು ತಗೊಂತ ಕೂತವನೆ. ಲಿಚಿ ಹಾಂ ತೊಗೊಬೇಕಿತ್ತು, ಚೆನ್ನಾಗಿರಲಿಲ್ಲ. ಅವ್ನ ಫೇವ್ರೆಟ್ ಅದು. ಅದಕ್ಕೆ ಆಮೇಲೆ ತಗೊಳ್ಳೋಣ ಬಾ ಅಂದ್ಬೋದು. ಲಿಚಿ
ತಿನ್ನಿ ತಿನ್ನಲ್ಲ ಅಲ್ಲಿ ತಿಂತಾನೆ ಅದೊಂದು ನಿಪ್ಪಟ್ಟು ಟೇಸ್ಟ್ ನೋಡಕ್ ಕೊಟ್ಟವ್ರಿ ಜ್ವರ ಬಂದ್ಮೇಲೆ ತಿನ್ನಲ್ಲ ನಾನು. ಅಲ್ಲಿ ನಿಪ್ಪಟ್ಟು ಟೇಸ್ಟ್ ನೋಡಕ್ ಕೊಟ್ಟವ್ರೆ. ನಾನು ಪಾಪು ನಂಗೆ ಬೇಕು, ನಂದು ಖಾಲಿ ಆಯ್ತು ಕೊಡಿಯಿಂದ ಕೂತ್ಕೊಂಡು ಅವಳು ಟೇಸ್ಟ್ ನೋಡಿ ಅಂತ ಕೊಟ್ಟವಳೆ. ಬೆಳಗ್ಗೆ ಅವ್ರ ಅಪ್ಪಂಗೆ ಕಾಲ್ ಮಾಡ್ಬಿಟ್ಟು ಪಾಪು ಕಾರ್ಟೂನ್ ನೋಡ್ತಾ ಇದ್ದೆ ಅಂತ. ಇವನು ಪಾಪು ಅಂತೆ, ಇವನಿಗೆ ಕೊಡ್ಬೇಕಂತ. ಯಾವ ನ್ಯಾಯ? ಬೇರೆದ್ರಲ್ಲಿ ಪಾಪು ಇಲ್ಲ, ಕ್ರೇಜಿ ನಂದು ಬೇರೆದ್ರಲ್ಲಿ ಪಾಪು ಇಲ್ಲ.